ಇರಲಿಲ್ಲ. ಬಟ್ ಅವತ್ತು CBI ಆಗಿರ್ಬೋದು ಮತ್ತು ನಮ್ಮ ಕರ್ನಾಟಕದ CID ಆಗಿರ್ಬೋದು ಎಲ್ಲರೂ ಪ್ರಯತ್ನ ಮಾಡಿದ್ರು. ಅದು ನಂತರದಲ್ಲಿ ಮುಚ್ಚಿ ಹಾಕಿದ್ರು ಯಾವ ರೀತಿ ಅನ್ನೋದನ್ನು ಸಹಿತ ನಾವು ಈಗ ಸಾಕಷ್ಟು ಸಲ ಇದನ್ನು ಮೀಡಿಯಾದಲ್ಲಿ ನೋಡಿದ್ದೀವಿ, ಮಾತಾಡಿದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಮರು ತನಿಖೆಗೆ ಮತ್ತೊಂದು ಶುರುವಾಯಿತು. ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿ ಯಾವಾಗ ನಿರ್ದೋಷಿ ಅಂತ ಬಂತೋ ಆಗ ಮತ್ತೆ ಹಿಂದಿದ್ದವ್ರು ಯಾರು, ಹಾಗಾದರೆ ರೇಪ್ ಮಾಡಿ ಕೊಲೆ ಮಾಡಿದವರು ಯಾರು, ಸೌಜನ್ಯ ಅನ್ನುವಂಥದ್ದು ಮತ್ತೊಮ್ಮೆ ಅದು ಬಿಡ್ತದೆ. ಆ ಸಂದರ್ಭದಲ್ಲೇ ತಿಮ್ರೋಡಿ ನಮ್ಮ ಮಟ್ಟಣ್ಣವರ, ಅದರ ಜೊತೆಗೆ ರವಿ ಪ್ರಸನ್ನ ನಾಯಿಗ, ಅದು BJPಗರು, ಅದು RSSಗರು, ಅದು ವಿಶ್ವ ಹಿಂದೂ ಪರಿಷತ್ತವರು, ಹಿಂದೂ ಪ್ರೇಮಿಗಳು. ಇದನ್ನೆಲ್ಲ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಹಿಂದೂ ಮುಸ್ಲಿಮು, ಹಿಂದೂ ಕ್ರಿಶ್ಚಿಯನ್ನು, ಮತ್ತೆ ಜಾತಿರು, ಕೆಳ ಜಾತಿಯವರು ಮಾಡ್ತಾ ಇದ್ದಾರೋ, ಇಲ್ಲಿ ಕಮ್ಯುನಿಸ್ಟ್ ಇದ್ದಾರೋ, ಅದ್ರ ಜೊತೆಗೆ ನಕ್ಸಲೈಟ್ ಇದ್ದವರು, ಹೀಗೆಲ್ಲ ಇವತ್ತು ಇನ್ನೊಂದು ದಾರಿ ತಪ್ಪಿಸ್ತಾ ಇದ್ದಾರೆ. ಅದರ ಮೂಲತಃ ಇದ್ದಿದ್ದು ಈ ನಮ್ಮ ಮಟ್ಟಣ್ಣವ್ರು ಅಥವಾ ನಮ್ಮ ತಿಮ್ರೋಡಿ ಬಳಗದವ್ರು ಎಬ್ಬಿಸಿದ್ರಿಂದ ಯಾವುದೇ ಲೆಫ್ಟಿಸ್ಟ್ ಅಲ್ಲ, ಏನೂ ಅಲ್ಲ. ಯಾಕೆಂತಂದ್ರೆ ಸುಮ್ಮನೆ ದಿಶಾಬುಲ್ ಮಾಡಿಸುವಾಗ ಇವತ್ತು ಏನೇನೇನು ಮಾತಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲ ಇವತ್ತು ಯಾವ ಹಂತಕ್ಕೆ ಬಂದಂದ್ರೆ 15 ಕ್ಷೇತ್ರಗಳಲ್ಲಿ ಈ ಒಬ್ಬ ಅನಾಮಿಕ ಬಂದ, ಇಲ್ಲ ಇಲ್ಲಿ ಹೆಣಗಳು ಹೋಗಿದ್ದೀನಿ, ನಾನು 100 ಹೆಣಗಳು ಹೋಗಿದ್ದೀನಿ, ಅವಿಲ್ಲೇ ಇದ್ದ ಒಂದು ತೋರಿಸ್ಲಿಕ್ಕೆ ಬಂದಾಗ ಮತ್ತೊಮ್ಮೆ ರಿಲೈಸ್ ಆಗಿ ಹೋಗಿಬಿಡ್ತದ್ದು. ಅನಿವಾರ್ಯವಾಗಿ ಸರ್ಕಾರ ಅದು ಕೋರ್ಟ್ ಎಂಟ್ರಿ ಆದಾಗ ತನಿಖೆ ಸ್ಟಾರ್ಟ್ ಆಯಿತು. ಆ ಪ್ರೆಷರ್ ಆಗಿ ಸಿದ್ದರಾಮಯ್ಯವರು ಈ ತನಿಖೆಗೆ ಒಪ್ಪಿದ್ದಾರೆ SITಗೆ. SIT ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂತ ಎಲ್ಲರ ಅಭಿಪ್ರಾಯ ಆಗ್ಯದ. ಯಾಕಂದ್ರೆ ತನಿಖೆ ಆಗಬೇಕು ಆದ ನಂತರ ಗೊತ್ತಾಗೋದು ಸತ್ಯ ಏನು ಅಂತೇಳಿ. ಆದರೆ ಅಷ್ಟರಲ್ಲೇ ಮತ್ತು ಗದ್ದಲಾಗಾದ್ರೆ ಯಾಕಂದ್ರೆ ಇದನ್ನು ದಿಶಾಬುಲ್ ಮಾಡುವಂಥದ್ದು, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿರುವಂಥ SIT ದಿಶಾಬುಲ್ ಮಾಡುವಂಥದ್ದು. ಆಲ್ರೆಡಿ SIT ಆ ವ್ಯಕ್ತಿ ಯಾರಿದ್ದಾರೆ ನಾಮಧೇಯ, ಅವನ ಸುತ್ತಮುತ್ತ